ಕಷ್ಟ ಕಂಡು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅವರ ಪ್ರೀತಿ ವಾತ್ಸಲ್ಯ ಅರಿತು ನನ್ನ ಜನ್ಮ ಸಾರ್ಥಕವಾಗಿದೆ. ಇದೊಂದು ಕೊನೆಯ ವರ್ಷ ಓದು ಮುಗಿಸಿ ಕೆಲಸ ಪಡೆದುಕೊಂಡು ಈ ಮನೆಯ ಬಡತನ ಅಳಿಸಿ ಬೆಳೆಸುವೆ. ಈ ಮನೆಯಲ್ಲಿ ಅತ್ತಿಗೆ ಅಣ್ಣ ತಮ್ಮಂದರು ಕೂಡಿಕೊಂಡು ಹೊಂದಾಣಿಕೆಯಿಂದ ಬಾಳಿದಾಗಲೇ ನಾ ಕೊಟ್ಟ ಮಾತು ಅವರು ನನ್ನ ಮೇಲೆ ಇಟ್ಟ ಪ್ರೀತಿ ಸ್ವಾರ್ಥಕವಾಗುವುದು. ಅಲ್ಲ, ನಾನು ಇಷ್ಟು ದಿನಗಳವರೆಗೂ ನಾನು ನಿಮ್ಮನ್ನು ನೋಡ್ತಾನೆ ಬಂದಿದ್ದೇನೆ. ನೋಡಿದರೂ ನೋಡಲಾರ್ದಂತೆ, ಮಾತನಾಡಿದರೂ ಕಿವಿ ಕೇಳದಂತೆ ಹಾಗೆ ಹೋಗ್ತಾ ಇರ್ತೀರಲ್ಲ, ಯಾಕೆ? ನನ್ನನ್ನು ಕಂಡ್ರೆ ನಿಮಗೆ ಅಷ್ಟೊಂದು ದ್ವೇಷವೇನು? ಹೆತ್ತ ತಾಯಿಯ ಮೇಲೆ ಮಕ್ಕಳು ಎಂದಾದರೂ ದ್ವೇಷ ಮಾಡೋರೇನಮ್ಮ? ಹೊಸ್ತಾಗಿ ನಮ್ಮ ಮನೆಗೆ ಬಂದಿರುವ ನಿಮ್ಮನ್ನು ಸಂಕೋಚದಿಂದ ಅಂಜಿ ಮಾತನಾಡಿಸಿಲ್ಲ ಅಷ್ಟೇ, ಬೇರೆ ಯಾವ ದ್ವೇಷ ಇಲ್ಲಮ್ಮ. ನೋಡು ಆನಂದ್, ಅಕ್ಕ ನಿಮ್ಮನ್ನ ಹೇಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಕೊಂಡು ಬಂದಾಳೆ. ಅದರಂತೆ ನಾನು ಕೂಡ ಹೆಚ್ಚಿನ ಪ್ರೀತಿಯನ್ನ ನಿನ್ನ ಮೇಲೆ ಇಟ್ಟುಕೊಂಡವಳು. ಹೀಗಿರ್ಬೇಕಾದ್ರೆ ನೀನು ಯಾವಾಗಲೂ ನಗು ನಗುತ್ತಾ ಇರಬೇಕೆಂಬುದೇ ನಮ್ಮೆಲ್ಲರ ಆಸೆ. ಅದು ಅಲ್ಲದೆ ದುಷ್ಟರನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನಿನ್ನಲ್ಲಿದೆ. ಅಷ್ಟೇ ಯಾಕೆ, ಹಗಲು ಇರುಳು ಎನ್ನದೆ ದುಡಿಯುವ ಶಕ್ತಿ ಕೂಡ ದೇವರು ನಿನಗೆ ನೀಡಿದ್ದಾನೆ. ನಿನ್ನ ಪ್ರತಿಯೊಂದು ಹೋರಾಟಕ್ಕೂ ನೀನು ಮನ್ನಣೆ ಕೊಡ್ತಾನೇ ಹೋಗ್ತಾ ಇರ್ತೀಯ. ಇದನ್ನೆಲ್ಲ ಮೆಚ್ಕೊಳ್ಬೇಕಾಗಿದೆ ನಾನು. ಅದು ಅಲ್ಲದೆ ನಿನ್ನಂತ ಅಂಜದ ಗಂಡು ನನಗೆ ಮೈದುನನಾಗಿ ಸಿಕ್ಕಿದ್ದಾನಂತ ನಾನು ಎಷ್ಟೊಂದು ಹೆಮ್ಮೆ ಪಡ್ತಾ ಇದ್ದೇನೆ. ನಿನಗೇನಾದ್ರೂ ಗೊತ್ತಾ? ಅದ್ಕಮ್ಮ, ನಮ್ಮಣ್ಣ ನಿಮ್ಮನ್ನು ಕೈ ಹಿಡಿದು ಬಂದಿದ್ದು ನಮ್ಮ ಮನೆಯ ಭಾಗ್ಯ. ಒಬ್ಬ ಅತ್ತಿಗೆ ಅನ್ನಪೂರ್ಣೇಶ್ವರ ಆದರೆ ಇನ್ನೊಬ್ಬ ಅತ್ತಿಗೆ ನೀವು ಭಾಗ್ಯ ದೇವತೆಯೇ ಆಗಿರುವಿರೆ. ನಿಮ್ಮ ಕಾಲ್ಗುಣದಿಂದ ನಮ್ಮ ಮನೆಗೆ ಒಂದು ಕಳೆ ಬಂದಿದೆ ಅದ್ಕಮ್ಮ. ನೋಡು ಆನಂದ್, ಇದೇ ರೀತಿ ನೀನು ನಗು ನಗುತ್ತಾ 100 ಕಾಲ ಸುಖವಾಗಿರ್ಬೇಕೆಂಬುದೇ ನಮ್ಮೆಲ್ಲರ ಹೆಬ್ಬಯಕೆ. ಅದು ಅಲ್ಲದೆ ನಮ್ಮ ಸಂಸಾರ ಹೀಗೆ ಆನಂದ ಸಾಗರದಲ್ಲಿ ಮುಳುಗಬೇಕಂತ ಪ್ರತಿನಿತ್ಯ ಜಗನ್ಮಾತೆಯಲ್ಲಿ ನಾನು ಪೂಜೆಗೊಯ್ತಾ ಇರುವೆ. ಅದು ಅಲ್ಲದೆ ಇಂದು ಕೊನೆಯ ದಿನ ತೀರ್ಥವನ್ನ ನಿನಗೋಸ್ಕರ ಕಾಯ್ದಿರಿಸಿವೆ. ಆ ದೇವರಿಗೆ ನಮಸ್ಕರಿಸಿ ನನ್ನ ಜೀವನದಲ್ಲಿ ಯಾವಕ್ಕೂ ಕಾಲಕ್ಕೂ ಸೋಲು ಬಾರದಂತೆ ಜಯಶಾಲಿಯಾಗುವಂತೆ ಆಶೀರ್ವಾದ ಮಾಡುತ್ತಾಯಿ. ನಮ್ಮೆಲ್ಲರನ್ನ ಒಗ್ಗಟ್ಟಿನಿಂದ ಹೀಗೆ ಇರುವಂತೆ ಆಶೀರ್ವದಿಸಮ್ಮ ಅಂತ ಬೇಡಿಕೊಂಡು ಆ ತೀರ್ಥವನ್ನ ಸ್ವೀಕರಿಸುವಾನ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಮ್ಮ. ಅದ್ಯಾವ ದೇವತೀರ್ಥ ಕೊಡಮ್ಮ. ದೇವರ ತೀರ್ಥ ಯಾಕೋ ಒಂಥರ ವಾಸನೆ ಇದೆಯಲ್ಲ? ಅದು ಪ್ರತಿನಿತ್ಯ ಆ ತಾಯಿಗೆ ದಿನ ಒಂದು ಹಣ್ಣನ್ನ ನಾನು ನೈವೇದ್ಯಕ್ಕೋಸ್ಕರ ಇಡ್ತಾ ಇದ್ದೆ. ಅದನ್ನ ಬದಿಗೊತ್ತಿ ಒತ್ತಿ ಇಂದು ಕೊನೆಯ ದಿನ ಅಲ್ಲವೇ, ಆ ಪ್ರಸಾದವನ್ನ ಈ ತೀರ್ಥದಲ್ಲಿ ಹಾಕಿ ಒಂದು ಮಾಡಿದ್ದೇನೆ. ಹೀಗಾಗಿ ಸ್ವಲ್ಪ ದಿನಗಳಾಗಿದ್ದ ಕಾರಣಕ್ಕೋಸ್ಕರ ತೀರ್ಥದಲ್ಲಿ ಸ್ವಲ್ಪ ವಾಸನೆ ಬಂದಿರಬಹುದು. ಆದರೆ ಆ ತೀರ್ಥದಲ್ಲಿ ದೈವ ಶಕ್ತಿಯೇ ಅಡಗಿದೆ. ಅದು ಅಲ್ಲದೆ ನೀನು ಯಾವತ್ತೂ ಯಾವ ಕಾಲಕ್ಕೂ ಮತ್ತೊಬ್ಬರ ಎದುರಿಗೆ ತಲೆ ಬಾಗಬಾರ್ದು. ದಿಟ್ಟತನದಿಂದನೇ ನಿನ್ನ ದಾರಿಯಲ್ಲಿ ನೀನು ನಡೆಯಬೇಕು. ಎಲ್ಲ ಜನರ ಆಶೀರ್ವಾದ ನಿನ್ನ ತಲೆ ಮೇಲೆ ಶ್ರೀರಕ್ಷೆಯಾಗಿ ಇರಬೇಕು ಅಂತ ಆ ದೇವರಲ್ಲಿ ವಿಶೇಷವಾಗಿ ಬೇಡಿಕೊಂಡೇ ಈ ತೀರ್ಥವನ್ನ ಸಿದ್ಧಪಡಿಸಿರುವೆ. ದಯವಿಟ್ಟು ಸ್ವೀಕಾರ ಮಾಡು ಆನಂದ್. ಆಯ್ತಮ್ಮ, ನನ್ನ ಸುಖಕ್ಕೋಸ್ಕರ ಯಾವ ದೇವರನ್ನು ಪೂಜಿಸಿ ಬಂದಿದ್ದರೋ ಆ ಪ್ರಸಾದವನ್ನು ನಾನು ಸ್ವೀಕರಿಸುತ್ತೇನೆ.
ದೇವರ ತೀರ್ಥ ಯಾಕೋ ಒಂಥರ ಕುಡಿದ ಮೇಲೆ ಚಕ್ರ ಬಂದಂತಾಗ್ತದೆ ಅತ್ತಿಗೆ. ಹೊಟ್ಟೆಯಲ್ಲಿ ಒಂಥರ ತಳಮಳವಾಗುತ್ತಿದೆ ಅತ್ತಿಗೆ, ತಳಮಳವಾಗುತ್ತಿದೆ, ಸಂಕಟವಾಗುತ್ತಿದೆ ಅತ್ತಿಗೆ. ಆನಂದ್, ಹಾಗಾದ್ರೆ ನನ್ನ ಕೈಯನ್ನ ನೀನು ಹಿಡ್ಕೊಕೊಡು. ಯಾಕೆಂದ್ರೆ ಇದು ಶಕ್ತಿಗಳ ಪ್ರಭಾವ ನಿನ್ನ ಮೈ ಮೇಲೆ ಇರ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಜಗತ್ತು ನಿನ್ನ ಕಣ್ಣೆದುರಿಗೆ ಸುತ್ತಾಕಿದಂತೆ ಕಾಣ್ತಾ ಇದೆ. ಯಾವುದಕ್ಕೂ ಚಿಂತೆ ಪಡಬೇಡ ಕಣೋ. ನಾನು ನಿನ್ನ ಕಣ್ಣೆದುರಿಗಿದ್ದೇನಲ್ಲ, ಬಾ ನನ್ನನ್ನು ಅಪ್ಪಿಕೊಂಡು ನನ್ನ ಕೈ ಹಿಡಿ ಬಾ. ಮಾತಿಗೆ ಎದ್ರೆ ಹೆತ್ತ ತಾಯಿ ಸಮ ಅಂದುಕೊಳ್ಳಲಾರ್ದೆ ನನ್ನ ಕೈ ಹಿಡಿದು ಅಪ್ಪಿಕೊಳ್ಳಲು ಬರ್ತಾ ಇದೆಯಲ್ಲೋ ನೀಚ. ಅಯ್ಯೋ, ಇಲ್ಲಿ ಯಾರು ನನ್ನ ರಕ್ಷಣೆಗೆ ಇಲ್ವೇ? ಮಾವ, ಅಕ್ಕ. ಯಾಕಮ್ಮ, ಏನಾಯ್ತು? ಏನಾಗ್ಬೇಕು ಅಂತ ಕೇಳ್ತಾ ಇದೆಯಲ್ಲಕ್ಕ, ಇನ್ನು ಏನಾಗ್ಬೇಕು? ಇಲ್ಲಿ ನಿಂತಿದ್ದಾನ ನೋಡಿ ನೀಚ, ನನಗೆ ಮೈದನನಾಗ್ಬೇಕಾದವನು. ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಎಂದುಕೊಳ್ಳಲಾರ್ದೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ರೂಪಾ, ನಾನು ಮೊದಲು ನಿನ್ನನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೆ. ಹೇಗೋ ಏನೋ ನೀನು ನಮ್ಮ ಅಣ್ಣನ ಹೆಂಡತಿಯಾಗಿ ಈ ಮನೆಗೆ ಕಾಲಿಟ್ಟೆ. ಇಂದು ಈ ಮನೆಯಲ್ಲಿ ಯಾರು ಇಲ್ಲ, ನನ್ನ ಆಸೆಯನ್ನ ಈಡೇರಿಸಿಕೊಳ್ತೀನಿ ಅಂತ ನನ್ನ ಕೈ ಹಿಡಿದು ಜಗ್ಗಿ ನನ್ನನ್ನ ಅಪ್ಪಿಕೊಂಡನಕ್ಕ ಈ ನೀಚ. ಎಲ್ಲಿ ಈ ಪಾಪಿ ನನ್ನ ಶೀಲವನ್ನೇ ಹಾಳು ಮಾಡ್ತಾನೆಂಬ ಕಾರಣಕ್ಕಾಗಿ ನನ್ನ ರಕ್ಷಣೆಗಾಗಿ ಅಕ್ಕ ಮಾವ ಅಂತ ನಿಮ್ಮನ್ನ ಕೂಗ್ತಾ ಇದ್ದೆ. ಏನು, ನನ್ನ ತಮ್ಮ ಕುಡಿದು ಬಂದು ಇಂಥ ಪಾಪದ ಕೆಲಸ ಮಾಡಿರುವನೆ? ಛೇ, ಇಲ್ಲಮ್ಮ, ಇಲ್ಲ. ನೀನು ನಂಬಲಾರದ ನುಡಿಗಳನ್ನೇ ನುಡಿಯುತ್ತೀರಿಯಲ್ಲಮ್ಮ. ನನ್ನ ತಮ್ಮ ಇಂಥ ಕೆಟ್ಟ ಕೆಲಸ ಮಾಡಲಾರನಮ್ಮ, ಮಾಡಲಾರನು. ಹೌದಮ್ಮ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿಗಿಂತ ಹೆಚ್ಚು ಅನ್ನೋ ಗೌರವ ಅವನಿಗಿದೆ. ಪರಸ್ತ್ರೀಯರನ್ನ ಅಕ್ಕ ತಂಗಿಯಂತೆ ಕಾಣುವಂತ ಚೊಕ್ಕ ಚಿನ್ನದಂತಿರುವ ನನ್ನ ಮೈದಿನ ಇಂಥ ಅನ್ಯಾಯ ಮಾಡ್ತಾನಂದ್ರೆ ಅದನ್ನ ಹೇಗಮ್ಮ ನಂಬೋದು? ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಾನು ಸುಳ್ಳು ಹೇಳ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಾ? ಸರಿ, ಹಾಗಾದ್ರೆ ಇವನು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರನೇ ಆಗಿದ್ರೆ, ನಿಮ್ಮ ಕಣ್ಣಲ್ಲಿ ಇವನ ಗುಣ ಚಿನ್ನವೇ ಆಗಿದ್ರೆ, ಇವತ್ತು ನಿಮ್ಮಿಬ್ಬರ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳಲಿ, ನಾನು ಅವನಿಗೆ ಕೊಡ್ತಿದ್ದೇನೆ ಅಂತ. ಪಾಪಿ, ಕುಡಿದ ಅಮಲಿನಲ್ಲಿ ಎತ್ತ ತಾಯಿ ಅಂತಿರುವ ಅತ್ತಿಗೆ ಮೇಲೆ ಕಾಮನಾಟಲು ಆಡಲು ಬಂದ ಇವನು ನಿಮ್ಮಿಬ್ಬರ ಪಾಲಿಗೆ ಒಳ್ಳೆಯವನ? ಮಾವ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬಾರದೆ ಹೋದ್ರೆ ಅವನ ಬಾಯಿ ಹತ್ರ ಹೋಗಿ ನೋಡಿ ಕೆಟ್ಟ ದುರ್ವಾಸನೆಯನ್ನ. ಆನಂದ, ನಿನ್ನ ಬಾಯಿಂದ ಕೆಟ್ಟ ದುರ್ವಾಸನೆ ಬರುತ್ತಿದೆಯಲ್ಲ ಪಾಪಿ. ನೀನೇಕೆ ಕುಡಿದೆ? ಯಾಕೆ ಈ ರೀತಿ ಮಾಡಿದೆ? ನನಗೊಂದು ತಿಳಿಯದಾಗಿದೆ. ಕೋಗಿಲೆ ಎಂದು ಕಾಗೆ ಆಗಿ ಹೋಯಿತೆ. ಲೇ ಆನಂದ, ನೀನು ಈ ತಪ್ಪು ಮಾಡಿದ್ದೆ ನಿಜವಾಗಿದ್ದರೆ ಆ ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸಲಾರ. ನಮ್ಮ ಮನೆತನಕ್ಕೆ ಶಾಪ ಕೊಡದೆ ಬಿಡಲಾರ. ಹೇಳು, ಒಳ್ಳೆ ಮಾತಿನಿಂದ ಸತ್ಯ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಇದೇ ಬಾರ್ಕೋಲಿನಿಂದ ನಿನ್ನ ಮೈ ಚರ್ಮ ಸುಲಿದು ರಕ್ತ ಬರುವವರೆಗೂ ಹೊಡೆಯುತ್ತೇನೆ. ಸ್ವಾಮಿ, ದುಡುಕ್ಬೇಡ್ರಿ. ಇವನಿಂದ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ನನಗೆ ನಂಬಿಕೆ ಇದೆ ರೀ. ಅಂದ್ರೆ ಈ ಘಟನೆ ಯಾಕೆ ನಡೀತಾವ ನನಗೊಂದು ತಿಳಿಯದಾಗಿದೆ. ಆನಂದ, ಅಂದ್ರೆ ಏನಕ್ಕ,
ನಾನು ಇಷ್ಟು ನಿಜ ಹೇಳಿದ್ರು ಇನ್ನು ನನ್ನ ಮೇಲೆ ನಿಮ್ಗೆಲ್ಲರಿಗೂ ಅಪನಂಬಿಕೆ ಇದೆ. ಛೇ, ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಕೊಡೋರು ಒಬ್ಬರು ಇಲ್ಲದಂತಾಗಿದೆ ನನ್ನ ಹಣೆ ಬರದಲ್ಲಿ. ಈ ನೀಚ ಮೈದುನ ನನ್ನ ಶೀಲವನ್ನು ಹಾಳು ಮಾಡಲು ಬಂದಿದ್ದ ಅಂತ ಇಷ್ಟೆಲ್ಲ ಹೇಳಿದ್ರು. ಅವನು ಕುಡಿದ ಅಮಲಿನಲ್ಲಿ ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿದ್ದ ಅಂತ ಗೋಗಾಡಿದ್ರು. ಇನ್ನು ನನ್ನ ಮೇಲೆ ನಿಮ್ಮಿಬ್ಬರಿಗೂ ನಂಬಿಕೆ ಬರ್ತಾ ಇಲ್ವಲ್ಲ? ಅಕ್ಕ, ನೀನು ಒಂದು ಹೆಣ್ಣಾಗಿ ಮತ್ತೊಬ್ಬ ಗಂಡ ಒಂದು ಹೆಣ್ಣಿನ ಶೀಲಕ್ಕೆ ಕೈ ಹಾಕಲು ಬಂದಾಗ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡದೆ ಅಪನಂಬಿಕೆಯ ಮಾತುಗಳನ್ನು ಆಡ್ತಾ ಇದೆಯಲ್ಲ, ನೀನು ಒಂದು ಹೆಣ್ಣೇನಕ್ಕ? ಇಲ್ಲ, ಈ ಮನೆಯಲ್ಲಿ ನನ್ನ ಮಾನಕ್ಕಾಗಲಿ ನನ್ನ ಶೀಲಕ್ಕಾಗಲಿ ಗೌರವವೇ ಇಲ್ಲ. ಒಟ್ಟಾರೆ ಈ ಮನೆಯಲ್ಲಿ ನ್ಯಾಯವಿಲ್ಲ, ಧರ್ಮವಿಲ್ಲ, ಸತ್ಯಕ್ಕಂತರೂ ಜಯವೇ ಇಲ್ಲ. ಇದೆಯಮ್ಮ, ನ್ಯಾಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ ಜಯ ಈ ಮನೆಯಲ್ಲಿರುವಂತೆ ಅನ್ಯಾಯಕ್ಕೆ, ಅಧರ್ಮಕ್ಕೆ ಜಯ ಖಂಡಿತ ಇದೆ. ಗೌರಿ, ಇವನು ಮಾಡಿದ ಅಪರಾಧಕ್ಕೆ ನಾವು ಶಿಕ್ಷೆ ಕೊಡದಿದ್ದರೆ ಪಕ್ಷಪಾತ ಮಾಡಿದೆವೆಂಬ ಅಪರಾಧಕ್ಕೆ ಗುರಿಯಾಗಬೇಕಾಗಿದೆ. ಅದರ ಶಾಪ ನಮಗೆ ತಟ್ಟದೆ ಬಿಡುವುದಿಲ್ಲ. ಓ, ಹೇಳು, ಸತ್ಯ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ನಿನ್ನ ಮೈ ಚರ್ಮ ಬೇಡಣ್ಣ, ನನ್ನ ಅತ್ತಿಗೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನಣ್ಣ, ಇದರಲ್ಲಿ ನಂದೇನು ತಪ್ಪಿಲ್ಲಣ್ಣ, ತಪ್ಪಿಲ್ಲ. ಇದರಲ್ಲಿ ಈ ಮಾತಾಯಿ ಕೈವಾಡಿದೆ ಹೊರತು ನಂದೇನು ತಪ್ಪಿಲ್ಲಣ್ಣ, ತಪ್ಪಿಲ್ಲ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣ, ನನ್ನದೇನು ತಪ್ಪಿಲ್ಲ. ನೀಚ, ಮಾಡೋದೆಲ್ಲ ಕೆಟ್ಟ ಕೆಲಸ ಮಾಡಿ ಮತ್ತೆ ಯಾವ ಬಾಯಿಂದ ಹೇಳ್ತಾ ಇದೀಯಾ ನಾನು ಯಾವ ತಪ್ಪು ಮಾಡಿಲ್ಲ ಅಂತ? ನಿನ್ನ ನನ್ನ ಮೈದನ ಅಂತ ತಿಳಿದುಕೊಂಡು ಅಕ್ಕನ ಹಾಗೆ ಅದೆಷ್ಟು ಪ್ರೀತಿಯಿಂದ ನೋಡಿಕೊಂಡೆನಲ್ಲೋ ಪಾಪಿ. ಕೊನೆಗೂ ನನ್ನ ಮೇಲೆ ಕೆಟ್ಟ ಆಲೋಚನೆ ಬಂತು ವಿನಃ ನನ್ನನ್ನ ನಿನ್ನ ತಾಯಿಯ ಜಾಗದಲ್ಲಿಟ್ಟು ನೋಡಲಿಲ್ಲಲ್ಲವೋ ನೀಚ. ಇಷ್ಟು ಆಪಾದನೆ ನನ್ನ ಮೇಲೆ ಕೊಡ್ತಾ ಇದ್ದೆ ಅಂದ್ರೆ ಇನ್ನು ಸ್ವಲ್ಪ ದಿನ ನಾನು ಇದೇ ಮನೆಯಲ್ಲಿದ್ರೆ ಅದು ಎಂತೆಂತ ಅಪರಾಧ ನನ್ನ ತಲೆ ಮೇಲೆ ಹೊರಿಸಿರೋ ಯಾರಿಗ್ ಗೊತ್ತು. ಇಂದು ನನ್ನ ಶೀಲಕ್ಕೆ ಕೈ ಹಾಕಿದವನು ಮುಂದೆ ನನಗೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಎಲ್ಲ ಆದಮೇಲೆ ನಾನು ಈ ಮನೆಯಲ್ಲಿ ಇರುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಹೌದು, ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕು. ನೋಡ್ರಿ, ನೀವು ನನ್ನೊಂದಿಗೆ ಬರುವುದಾದ್ರೆ ಈ ಮನೆ ಬಿಟ್ಟು ಹೊರಗೆ ಬರಬಹುದು. ಒಂದು ವೇಳೆ ನಿಮ್ಮ ಅಣ್ಣ ಅತ್ತಿಗೆ ನಿಮ್ಮ ತಮ್ಮನೇ ಹೆಚ್ಚಾದ್ರೆ ಇದೇ ಮನೆಯಲ್ಲೇ ನೀವು ಹಾಯಾಗಿ ಇರಬಹುದು. ನೀವೊಂದು ರೂಪಾಳೊಂದಿಗೆ ನನ್ನ ಮದುವೆ ಮಾತು ಮಾತನಾಡುತ್ತಿದ್ದಾಗ ರೂಪಾಳ ನನ್ನ ಜೋಡಿ ಆಕಾಶ ಭೂಮಿಯಷ್ಟು ಅಂತರವೆಂದು, ನಮ್ಮಿಬ್ಬರ ಜೋಡಿ ಸರಿ ಹೋಗುವುದಿಲ್ಲವೆಂದು ಅಂದು ಆನಂದನೇಕೆ ಮಾತನಾಡಿದ್ದೇನೆಂದು ನನಗೆಂದು ಅರ್ಥವಾಯಿತು. ಲೇ ಮನೆ ಮುರುಕ ಆನಂದ, ನಿನಗೆ ಇವಳನ್ನು ಮದುವೆ ಆಗೋಕ್ಕಮ್ಮ ಆಸೆ ಇದ್ದರೆ ಅಂದೇ ಧೈರ್ಯ ಬಗ್ಗೆ ಹೇಳಬೇಕಾಗಿತ್ತು. ನಾನು ಖಂಡಿತವಾಗಿ ಇವಳನ್ನು ಮದುವೆ ಆಗುತ್ತಿರಲಿಲ್ಲ. ಹಾವಿನಂತೆ ದ್ವೇಷವನ್ನು ಇಟ್ಟುಕೊಂಡು ಸಮಯ ನೋಡಿ ಕಚ್ಚಲು ಮುಂದನಾಗಿರುವಿ ಆ ಮೂರ್ಖ.
ಅಣ್ಣನ ಹೆಂಡತಿಯ ಮೇಲೆ ಮೋಹಿಸಲು ಮುಂದಾದನೆಂದು ನೀನೇನು ಮನುಷ್ಯನೇನೋ ರಾಕ್ಷಸ ನೀನು. ತಪ್ಪು ಮಾಡಿದವನನ್ನು ನಾವು ಕ್ಷಮಿಸಿದರೂ ಆ ದೇವರು ಎಂದಿಗೂ ಕ್ಷಮಿಸಲಾರ. ಅರಿತೋ ಅರಿಯದ ಮಾಡಿದ ತಪ್ಪನ್ನು ಇಲ್ಲಿ ಮರೆತು ಬಿಡೋಣ. ಈ ವಿಷಯವನ್ನು ಹೊರಗಡೆ ಹೋಗದಂತೆ ನೋಡಿಕೊಳ್ಳೋಣಪ್ಪ, ನೋಡಿಕೊಳ್ಳೋಣ. ಅಣ್ಣ ಶಿವಣ್ಣ, ಯಾವ ಗಂಡಸು ತನ್ನ ಹೆಂಡತಿಯನ್ನು ಮೈ ಮುಟ್ಟಿದವನನ್ನು ಕ್ಷಮಿಸುವುದಿಲ್ಲ, ಬದುಕಲು ಬಿಡುವುದಿಲ್ಲ. ಮಲ್ಲಣ್ಣನ ಹೆಂಡತಿಯ ಮೇಲೆ ತನ್ನ ತಮ್ಮನೇ ಬಲಾತ್ಕಾರ ಮಾಡಿದನೆಂದು ನಾಳೆ ಊರ್ಜನ ಮಾತನಾಡಿಕೊಳ್ಳುತ್ತಿರುವಾಗ ನಾನು ತಲೆ ಎತ್ತಿ ಹೇಗೆ ಬದುಕಲ್ಲಣ್ಣ? ಹೇಳಣ್ಣ ಶಿವಣ್ಣ, ಹೇಳು. ನನ್ನ ಹೆಂಡತಿಯ ಮೇಲೆ ಮನಸ್ಸು ಮಾಡಿದವನು ಸಮಯ ಸಿಕ್ಕಾಗ ಕೆಲಸದಲ್ಲಿ ಬಿಡುವನೇ ಈ ನೀಚ. ಅನಾಹುತ ಆಗುಕ್ಕಿಂತ ಮೊದಲೇ ದೂರವಿದ್ದರೆ ಎಲ್ಲರಿಗೂ ಒಳ್ಳೆಯದು. ಅವನ ಮನೆಯಿಂದ ಹೊರ ಹಾಕುವಂತಂದ್ರೆ ಹಾಕ್ತೀವಿ. ದಯವಿಟ್ಟು ನೀವು ಮಾತ್ರ ಮನೆಯಿಂದ ಹೋಗಬೇಡಿ. ಯಾವುದೋ ದುಷ್ಟಗಳಿಗೆ ಎಲ್ಲಿ ನಡೆಯುತ್ತ ಈ ಕೆಟ್ಟಗಳಿಗಾಗಿ ಈ ಮನೆಯನ್ನು ಮುರಬೇಡಿ. ದೊಡ್ಡಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಸಲ ಇವಳನ್ನ ಕ್ಷಮಿಸ್ಬಿಡಿ. ತಂಗಿ, ಇನ್ನೆಂಟು ನಿನ್ನ ಮಾನಕ್ಕೆ ಧಕ್ಕೆ ಬರ್ದಾಗ ನಾವು ನೋಡ್ಕೊತೀವಮ್ಮ. ಆದರೆ ಈ ಆ ದೇವ್ರದಂತ ಈ ಕೆಟ್ಟಗಳಿಗೆ ಇದ್ದಾಗಿ ಈ ಮನೆ ಬಿಟ್ಟು ಹೋಗ್ಬೇಡಿ. ಗಂಡ ಹೆಂಡತಿ ಇಬ್ರು ದಯವಿಟ್ಟು ಕ್ಷಮಿಸ್ಬಿಡಿ, ಹೋಗ್ಬೇಡಿ. ಅಂದ್ರೆ ಏನಕ್ಕ ನಿನ್ನ ಮಾತಿನ ಅರ್ಥ? ಈ ಮನೆಯನ್ನ ನಾನು ಒಡೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀಯಾ? ಆ ರೀತಿ ಆಗ್ಬಾರ್ದು, ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಇವನು ಅದೆಷ್ಟೋ ಸಲ ನನ್ನ ಮೇಲೆ ಕಣ್ಣು ಹಾಕಿದ್ರು ಕೂಡ ಅದನ್ನೆಲ್ಲ ಮರೆತು ನನ್ನ ಮಗನ ಸ್ಥಾನ ಕೊಟ್ಟು ಪ್ರೀತಿಯಿಂದ ಕಂಡೆ. ಆದರೆ ಈ ನೀಚ ಅದನ್ನ ಅರಿಯಲಾರದೆ ಇಂದು ನನ್ನ ಶೀಲಕ್ಕೆ ಕೈ ಹಾಕಲು ಮುಂದಾಗಿ ಬಂದ. ಇಂಥ ಗೋಮುಖ ವ್ಯಾಘ್ರ ಈ ಮನೆಯಲ್ಲಿದ್ರೆ ಪ್ರತಿನಿತ್ಯ ನಾನು ಇವನ ಮುಖವನ್ನು ನೋಡಿಕೊಂಡು ಈ ಮನೆಯಲ್ಲಿ ಹೇಗೆ ತಾನೇ ಬದುಕಲು ಸಾಧ್ಯ? ಅದಕ್ಕೋಸ್ಕರವಾಗಿ ಈ ನೀಚನೊಂದಿಗೆ ಈ ಮನೆಯಲ್ಲಿ ಇರಲು ನನ್ನಿಂದ ಸಾಧ್ಯವಿಲ್ಲ. ನೋಡಿ, ಈಗಾಗಲೇ ಈ ಮನೆ ಬಿಟ್ಟು ಹೋಗ್ಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾವ ಕಾಲಕ್ಕೂ ಈ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಮಲ್ಲಣ್ಣ, ಹಿಂದೊಮ್ಮೆ ಎಂಥ ಕಷ್ಟ ಬಂದರೂ ಈ ಮನೆ ಮುರಿಯೋದಿಲ್ಲ ಅಂತ ಆ ಶಿವನಾಣೆ ಮಾಡಿ ನನಗೆ ಮಾತು ಕೊಟ್ಟಿದ್ದೆಲ್ಲ. ಆ ಕೊಟ್ಟ ಮಾತಿಗೆ ತಪ್ಪಿ ನಡೀತಾ ಇದ್ದೇನೋ? ಈ ಮನೆನ ಹೊಡಿತಾ ಇದೆಯಾ? ಹೆತ್ತ ತಾಯಿ ಅಂತಿರುವ ಅತ್ತಿಗೆ ಮಾತು ಕೊಟ್ಟು ಮಾತು ತಪ್ಪಿದ ಮೈದನರು ನೀವು ಆಗ್ತಾ ಇದ್ದೀರಾ. ನೋಡಪ್ಪ, ದಯವಿಟ್ಟು ಆ ದೇವರ ಕಷ್ಟಕ್ಕೆ ಈ ಮನೆನ ಮುರಿಬೇಡ್ರು, ಈ ಮನೆನ ಮುರಿಬೇಡಿ. ನೀವಿಬ್ರು ಗಂಟ ಹೆಂಡತಿಗೆ ಕೈ ಮುಗಿಸ್ಕೊತೀನಿ. ಇದೊಂದ್ಸಲ ಅವನನ್ನ ಕ್ಷಮಿಸ್ಬಿಡ್ರಪ್ಪ. ಏನ್ರಿ, ನಿಮ್ಮ ಅತ್ತಿಗೆ ಈಗಾಗಲೇ ನೀವು ಮಾತು ಕೊಟ್ಟಿದ್ದೀರಂತೆ. ಹಾಗಾದ್ರೆ ಮಾತು ಕೊಟ್ಟಂತೆ ನಡೆದುಕೊಳ್ಳುವ ಮನಸ್ಥಿತಿ ನಿಮ್ಮಲ್ಲಿದ್ರೆ ನಡೆದುಕೊಳ್ಳಿ. ಇದಕ್ಕಾಗಿ ನನ್ನನ್ನೇ ಮರೆತರೂ ಚಿಂತೆ ಇಲ್ಲ, ನಮ್ಮಿಬ್ಬರ ಸಂಸಾರ ಹಾಳಾದ್ರೂ ಚಿಂತೆ ಇಲ್ಲ. ನೀವು ಮಾತ್ರ ನನ್ನನ್ನು ಮರೆತು ನಿಮ್ಮಣ್ಣ ಅತ್ತಿಗೆ ತಮ್ಮನೊಂದಿಗೆ ಹಾಯಾಗಿ ಮನೆಯಲ್ಲಿರಿ. ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ನೋಡಮ್ಮ, ರೂಪ ಒಂದೇ ಹಠ ಹಿಡಿದಿದ್ದಾಳೆ. ಹೆಂಡತಿಯನ್ನು ಬಿಟ್ಟು ನಾನು ಈ ಮನೆಯಲ್ಲಿ ಇರುವುದಿಲ್ಲ. ನಾವು ಎಲ್ಲಿಯಾದರೂ ಹೋಗಿ ಬದುಕುತ್ತೇವೆ. ನಿಮ್ಮ ಅಸ್ತ್ರ ನಮಗೆ ಬೇಕಾಗಿಲ್ಲ. ಮಾತಾದ್ರೆ ಕೇಳು, ನೀವಾದ್ರೂ ಹೇಳಿ. ಕಾಲ ಸರ್ಪತ ಹೆಣ್ಣು ಸರ್ಪತ ಮನೆ ಮಾಡಿತು, ವಿಷಪೂರಿತ ಹಾವು ಕಚ್ಚಿತು ಬಾಳಿಗೆ ಬಂಜರಿತು. ಅಣ್ಣ
ಋಣನು ಬಂಧನ ಒಡೆಯಾಯಿತು ಕೆಡುವ ಕಾಲಕ್ಕೆ ನಾವೆಷ್ಟು ಬುದ್ಧಿ ಹೇಳಿದರು ಅದಕ್ಕವರು ಒಪ್ಪುವುದಿಲ್ಲ ಗೌರಿ, ಒಪ್ಪುವುದಿಲ್ಲ. ವಿಧಿ ಲಿಖಿತ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಏನೇನು ನಡೆಯಬೇಕಾಗಿದೆಯೋ ಅದನ್ನೆಲ್ಲ ನಡೆದೇ ನಡೆಯುತ್ತದೆ. ನೀನೊಬ್ಬಳು ಅಂತಾರೆ ಕೇಳುವರಾರು ಗೌರಿ, ಕೇಳುವರಾರು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಇಂದು ನಿನ್ನ ಮೈದಾನರು ವಚನ ಭ್ರಷ್ಟರಾದರು ಗೌರಿ, ವಚನ ಭ್ರಷ್ಟರಾದರು. ಅಂದು ನಿನಗೆ ಮಾತು ಕೊಟ್ಟು ಇಂದು ಮಾತು ತಪ್ಪಿದ ಮೈದುನರಾದರು. ಇಂದು ಮಾತು ತಪ್ಪಿದ ಮೈದುನರಾದರು. ಈ ಮನೆತನಕ್ಕೆ ಕಳಂಕ ತಂದರು ಗೌರಿ, ಕಳಂಕ ತಂದರು. ಲೇ ಆನಂದ, ಅವನು ಹೊರಟು ಹೋದ, ನೀನೇಕೆ ಇನ್ನೂ ಇಲ್ಲೇ ನಿಂತಿರುವೆ? ನಿನ್ನಿಂದ ಇನ್ನೂ ಅದಾವ ಅಪರಾಧ ಹೊರಬೇಕಾಗಿದೆಯೇ? ನಮಗೆ ಮುಖ ತೋರಿಸದೆ ಹೊರಟು ಮೊದಲು ಹೋಗಲಿಲ್ಲ. ಬರ್ತಿರತ್ತಿಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬಂತೆ ಅಪರಾಧಕ್ಕೆಂದು ಜಯ ಸಿಗೋದಿಲ್ಲ. ಅತ್ತಿಗೆ ಜಯ ಸಿಗೋದಿಲ್ಲ. ನೀನು ಈ ಮನೆ ಬಿಟ್ಟು ಹೋಗ್ಬೇಡಪ್ಪ. ನಿನ್ನನ್ನು ಬಿಟ್ಟು ನಾವು ಯಾವಾಗ ಬದುಕೋದು? ದಯವಿಟ್ಟು ನನ್ನ ಮನೆ ಹಾಕ್ಬೇಡ್ರಿ. ಬೇಡ ಅತ್ತಿಗೆ, ಬರ್ತೀನಪ್ಪ. ಗೌರಿ, ಗೌರಿ, ನೀನು ಇಷ್ಟು ಮುದ್ದು ಮಾಡಿದ್ದರಿಂದಲೇ ಇವರು ದುರಂಕಾರಿಯಾಗಿ ನಿಂತಿದ್ದು. ಏನಾಯ್ತು ನಮ್ಮ ಬದುಕು? ಏನಾಯ್ತು ನಮ್ಮ ಮನೆ? ಎಲ್ಲರೂ ಒಂದಾಗಿ ಚೆನ್ನಾಗಿ ಕೂಡಿ ಬಾಳ್ಬೇಕಂತ ಎಷ್ಟೊಂದು ಕನಸು ಕಟ್ಕೊಂಡರು ನಾನು. ಆದ್ರೆ ಆ ದೇವರು ಮನುಷ್ಯರು ಕೂಡಿ ಕಾಡ್ತಿರ್ಬೇಕಾದ್ರೆ ಯಾಕೆ ಈ ಭೂಮಿ ಮೇಲೆ ಬದುಕಬೇಕು? ನನಗೆ ಭೂಮಿ ಮೇಲೆ ಬದುಕೋದೇ ಬೇಡ. ನನ್ಗೊಂದು ದೊಡ್ಡ ವಿಷಯ ಕೊಟ್ಬಿಡ್ರಿ. ಇದನ್ನೆಲ್ಲ ನೋಡೋದಕ್ಕಿಂತ ಕುಡಿದ ಸತ್ತೋಗ್ಬಿಡ್ತೀನಿ. ಗೌರಿ, ಬಂದಿದ್ದನು ಧೈರ್ಯವಾಗಿ ಎದುರಿಸೋಣ. ನಿನ್ನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ನೀನು ಬದುಕದಂತಿರುವಾಗ, ನಿನ್ನನ್ನು ಬಿಟ್ಟು
ಬಿಟ್ಟು ನಾನು ಹೇಗೆ ಬದುಕಲಿ ಗೌರಿ, ಹೇಗೆ ಬದುಕಲಿ? ಬದುಕು ಬೇಡವೆನಿಸಿದಾಗ ಇಬ್ಬರು ಕೂಡಿಯೇ ಸಾಯೋಣ. ಆ ದೇವರು ಹೇಗೆ ನಡೆಸುತ್ತಾನೆ ಹಾಗೇ ಬದುಕೋಣ. ನಡೆ ಗೌರಿ, ಹೋಗೋಣ.